ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ನವೆಂಬರ್ 20ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಪೂರ್ಣಗೊಳ್ತಾ ಇದೆ. ಈ ಟೈಮ್ನಲ್ಲೇ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಕ್ರಾಂತಿ ಆಗುತ್ತಾ ಅಥವಾ ಬರೀ ಭ್ರಾಂತಿನ, ಏನಾಗುತ್ತೆ ಅಂತದ್ದು ಗೊತ್ತಿಲ್ಲ. ನವೆಂಬರ್ 16ನೇ ತಾರೀಕು ಸಂಸದ ಇಟ್ನಾಳ್ ದಿಲ್ಲಿ ಮನೆಯಲ್ಲಿ ಸಿಎಂ ಬಣಕ್ಕೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಹಿಂದಲ್ ದಿನ ಅಂದರೆ 15ನೇ ತಾರೀಕು ಸಿಎಂ ಡೆಲ್ಲಿಗೆ ಹೋಗ್ತಾರೆ. ಸಂಪುಟ ಪುನರಚನೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರಂತೆ ನಾಯಕರ ಜೊತೆಗೆ. ಈ ವೇಳೆ ಸಿದ್ದು ಬಣದ ನಾಯಕರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಸಿಎಂ ಆಪ್ತರು ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ಮನೆಯಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ಸಿಎಂ ಜೊತೆಗೆ ಸಿದ್ದು ಬಣದ ಶಾಸಕರು, ಸಚಿವರು, ಸಂಸದರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನೋ ನಿರೀಕ್ಷೆ ಇದೆ. ರಾಜಕೀಯ ಪಡಸಾಲಿಯಲ್ಲಿ ಈಗ ನಾನಾ ಚರ್ಚೆಯನ್ನು ಹುಟ್ಟಾಗ್ತಾ ಇದೆ ಈ ಔತಣಕೂಟ. ರಾಜ್ಯದಲ್ಲಿ ಸಿಎಂ ಚೇಂಜ್ ವಿಚಾರ ಪ್ರಸ್ತಾಪ ಆಗಿದೆ. ಸಚಿವ ಸ್ಥಾನದ ಪುನರ್ರಚನೆಗೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಈ ಔತಣಕೂಟದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರನ್ನ ದೆಹಲಿ ಒಳಗಡೆ ನಮಗೆ ಭಾಳ ದಿವಸದಿಂದ ಮನೆ ಕೊಟ್ಟಿರಲಿಲ್ಲ. ಈ ಮೊನ್ನೆ ಅಲಾಟ್ ಆಗಿದೆ ನಂದು ಕೃಷ್ಣಾದಲ್ಲಿ, ಕೌಟಿಲ್ಯ ಮಾರ್ಕ್ನಲ್ಲಿ ನಮ್ಗೊಂದು ಮನೆ ಅಲಾಟ್ ಆಗಿದೆ 901 ನಾವು ಸಾಹೇಬ್ರಿಗೆ ಮನೆಗೆ ಬರಲಿ, ಒಂದ್ಸರಿ ಊಟಕ್ಕೆ ಕರೆಯೋಣ ಅನ್ನೋ ಉದ್ದೇಶದಿಂದ ಅಲ್ಲಿ ಅವತ್ತು 15, 16, 17, 3 ದಿವಸ ಸಾಹೇಬ್ರು ಇರ್ತಾರಂತ ನಾನು ಕೇಳಿದ್ದೀನಿ. ಸೊ ಒಂದು ದಿವಸ ಸಾಹೇಬ್ರಲ್ಲಿ ಊಟಕ್ಕೆ ಕರೆಯೋಣ ಅನ್ನೋ ಕರೆದಿದ್ವಿ. ಇದೇನಿಲ್ಲ, ವಿಶೇಷ ಏನಿಲ್ಲ. ಅದಕ್ಕೆ ಯಾರು ಇರ್ತಾರೆ, ಎಲ್ಲರೂ ಅವತ್ತು ಯಾರು ಇರ್ತಾರೆ ಸಾಹೇಬ್ರ ಜೊತೆ ಎಲ್ಲರೂ ಕೂಡ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಒಂದ್ ಕಡೆ ಚರ್ಚೆ ಆದ್ರೆ ಈಗ ನೀವು ಕರೆದಿದ್ದು ಸ್ವಲ್ಪ ವಿಶೇಷ ಅನಿಸ್ತದೆ. ನಾವು ಈ ಹಿಂದೆ ಕೂಡ ಮೊನ್ನೆ ಕೂಡ ಕರಿಬೇಕಂತಿದ್ವಿ, ಆ ಟೈಮ್ ಇರ್ಲಿಲ್ಲ. ಸೊ ಈಗ 3 ದಿವಸ ಇರೋದ್ರಿಂದ ಒಂದಿನ ಸಾಹೇಬ್ರು ಊಟಕ್ಕೆ ಕರೆಯೋಣ. ಎಲ್ಲರ ಸಚಿವರು ಯಾರ್ಯಾರು ಬರ್ತಾರೆ ಎಲ್ಲರೂ ಕೂಡ ಕರಿಬೇಕು, ಶಾಸಕರು, ಸಚಿವರು ಎಲ್ಲರೂ ಕೂಡ ಕರಿಬೇಕು. ಅವತ್ತು ಯಾರ್ಯಾರು ಬಂದಿರ್ತಾರೆ ಡೆಲ್ಲಿಗೆ ಅವ್ರೆಲ್ಲರೂ ಕೂಡ ಇನ್ವೈಟ್ ಮಾಡ್ತೀವಿ, ಎಲ್ಲರನ್ನೂ ಮಾಡ್ತೀವಿ. ಯಾರು ಇರ್ತಾರೆ ಎಲ್ಲರನ್ನು, ಸಚಿವರನ್ನ, ಸಂಸದರನ್ನ ಎಲ್ಲರನ್ನು ಕರಿಬೇಕಂತ ಮಾಡಿ. ಎಲ್ಲರನ್ನು ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರೂ ಆಪ್ತರು, ಎಲ್ಲರೂ ಕೂಡ ಆಪ್ತರ ಅನ್ನೋದು ಏನಿಲ್ಲ. ಎಲ್ಲ ಕಾಂಗ್ರೆಸ್ ಪಾರ್ಟಿ, ಎಲ್ಲ ಸಂಸದರು, ಸಚಿವರು, ಶಾಸಕರು ಎಲ್ಲರೂ ಕೂಡ ಆಪ್ತರೆ. ಯಾರ್ಯಾರು ಇರ್ತಾರೆ ಅವತ್ತಿನ ದಿವಸ ಯಾರ್ಯಾರು ಟೈಮ್ ಸಿಗ್ತದೆ ಎಲ್ಲರೂ ಕೂಡ ಆಹ್ವಾನ ಮಾಡ್ತೀವಿ. ಯಾರ್ಯಾರು ಟೈಮ್ ಸಿಕ್ ಬರ್ತಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಬೆನ್ನಲ್ಲೇ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಬಹಳ ಸರ್ಕಸ್ ಪಡ್ತಾ ಇದ್ದಾರೆ ಅನ್ನೋ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಅದರ ಭಾಗವಾಗಿ ನವೆಂಬರ್ 15ನೇ ತಾರೀಕು ಡೆಲ್ಲಿಗೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯನವರು. ನೆನಪಿಡಿ, ನವೆಂಬರ್ 14ನೇ ತಾರೀಕು ಬಿಹಾರದ ಎಲೆಕ್ಷನ್ನ ರಿಸಲ್ಟ್ ಬರುತ್ತೆ. ಅದರ ಮಾರನೇ ದಿನ ಸಿಎಂ ಹೋಗ್ತಾ ಇರೋದು. ರಾಹುಲ್ ಗಾಂಧಿ ಖರ್ಗೆ ಭೇಟಿ ಮಾಡಿ ಒಪ್ಪಿಗೆ ಪಡೆಯೋ ಪ್ರಯತ್ನ. ಆದರೆ ರಾಹುಲ್ ಗಾಂಧಿ ಅವರು ಫಾರಿನ್ ಟ್ರಿಪ್ ಅಲ್ಲಿ ಇದಾರಲ್ಲ, ಅರ್ಧದಷ್ಟು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಾರಾ? ಹೈಕಮಾಂಡ್ ಮಟ್ಟದಲ್ಲೂ ಭಾರಿ ಚರ್ಚೆ ಆಗ್ತಾ ಇದೆಯಂತೆ. ವರಿಷ್ಠರು ಒಪ್ಪಿಗೆ ಕೊಟ್ಟರೆ ಈ ಮಂತ್ ಎಂಡಲ್ಲಿ ಪುನರ್ರಚನೆ ಫಿಕ್ಸ್ ಅಂತೆ. ಬಿಹಾರ ಚುನಾವಣೆ ಆದಮೇಲೆ ನೋಡಿ, ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಪುನರ್ರಚನೆಗೆ ಒಪ್ಪಿಗೆ ಸಿಗೋದು ಸ್ವಲ್ಪ ಡೌಟು ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಆನಂದ್, ಒಂದು ಕಡೆ ಡಿನ್ನರ್ ಮೀಟಿಂಗ್ ಇಟ್ಕೊಂಡಿದ್ದಾರೆ, ಮತ್ತೊಂದು ಕಡೆ 15ನೇ ತಾರೀಕು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದು ಬಿಹಾರ ಎಲೆಕ್ಷನ್ನ ರಿಸಲ್ಟ್ ಆದಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಪುನರ್ರಚನೆಯ ಬಗ್ಗೆ ಫೈನಲ್ ಮಾಡ್ಕೊಳ್ಳೋಣ ಅಂತ. ಆದರೆ ರಾಹುಲ್ ಗಾಂಧಿ ಅವರು ಇರಲ್ವಲ್ಲ, ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರಲ್ಲ, ಹೆಂಗೆ ಫೈನಲ್ ಆಗುತ್ತೆ ಅದು ಹಂಗಾದ್ರೆ? ಖಂಡಿತವಾಗ್ಲೂ ಶರತ್, ಈ ಗೊಂದಲ ಈಗ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ಕೇಳಿದ್ದಾರೆ. ಆದರೆ ಬಿಹಾರ ಎಲೆಕ್ಷನ್ ನಂತರ, ಅಂದರೆ ರಿಸಲ್ಟ್ ಬಂತ ಮಾರನೇ ದಿನ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಸಂಪುಟ ಪುನರಚನೆ ಆಗಿರ್ಬೋದು ಅಥವಾ ಸಿಎಂ ಬದಲಾವಣೆ ವಿಚಾರ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ತೆರೆ ಬೀಳ್ತಕ್ಕಂಥ ಒಂದು ಸಾಧ್ಯತೆಗಳು ತೀರಾ ಕಡಿಮೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಂಪುಟ ಪುನರಚನೆ ಆಗಲೇಬೇಕು ಅಂತ ಕೆಲವು ಹಿರಿಯ ಶಾಸಕರು ಪಟ್ಟನ್ನ ಹಿಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಹಾಗೆ ಹೈಕಮಾಂಡ್ ಮೇಲೆ ಬಹಳಷ್ಟು ಒಂದು ಒತ್ತಡಗಳನ್ನು ತರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನವೆಂಬರ್ 15ರಿಂದ 3 ದಿನಗಳ ಕಾಲ ಅವರು ದೆಹಲಿ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಯಾರ್ಯಾರನ್ನ ಕೈ ಬಿಡಬೇಕು, ಯಾರ್ಯಾರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮತ್ತೊಂದೆಡೆ ಇಲ್ಲಿ ಪ್ರಮುಖವಾಗಿ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರನಿದ್ದಾರೆ ರಾಜಶೇಖರ್ ಹಿಟ್ನಾಳ್, ಇವರು ದೆಹಲಿಯಲ್ಲಿ ಒಂದು ಔತಣಕೂಟವನ್ನು ಇಟ್ಕೊಂಡಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆಂದರೆ ಈ ನವೆಂಬರ್ ಕ್ರಾಂತಿಯ ನಡುವೆ ಈ ರೀತಿ ಒಂದು ಡಿನ್ನರ್ ಪಾರ್ಟಿಗಳು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು
ಬಹಳಷ್ಟು ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಸಿದ್ದರಾಮಯ್ಯನವರ ಬಣದಿಂದ ಪದೇ ಪದೇ ಈ ರೀತಿ ಡಿನ್ನರ್ ಪಾರ್ಟಿಗಳು ನಡೀತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಏನಾದರೂ ಕೆಳಗಿಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ನಾಯಕರು ಕೈ ಹಾಕ್ಬಿಟ್ಟಿದಾರ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನವೆಂಬರ್ 16ನೇ ತಾರೀಕು ರಾಜಶೇಖರ್ ಇಟ್ನಾಳ್ ಅವರಿಗೆ ದೆಹಲಿ ಒಂದು ಹೊಸ ಮನೆಯಲ್ಲಿ ಈ ಒಂದು ಡಿನ್ನರ್ ಪಾರ್ಟಿಯನ್ನ ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಅವ್ರಿಗೂ ಕೂಡ ಬುಲಾವ್ ನೀಡತಕ್ಕಂಥ ಒಂದು ಕೆಲಸಕ್ಕೆ ರಾಜಶೇಖರ್ ಇಟ್ನಾಳ್ ಅವರು ಮುಂದಾಗಿರ್ತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಇಂಥ ಒಂದು ಡಿನ್ನರ್ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆನೂ ಕೂಡ ಚರ್ಚೆಗಳು ನಡೆಯುತ್ತೆ. ಅದರಲ್ಲೂ ಕೂಡ ಈಗ CM ಬದಲಾವಣೆ ಆಗಬೇಕು, ಪವರ್ ಶೇರಿಂಗ್ ಆಗಬೇಕು ಅನ್ನೋ ಒಂದು ಚರ್ಚೆಗಳೇನಿದೆ. ಈ ನಡುವೆ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲೋದಕ್ಕೆ ಈ ಅಹಿಂದ ನಾಯಕರೆಲ್ಲ ಒಂದು ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮೊನ್ನೆ KN ರಾಜಣ್ಣ ಅವರ ನಿವಾಸದಲ್ಲಿ ಔತಣಕೂಟ ಫಿಕ್ಸ್ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಔತಣಕೂಟಕ್ಕೆ ಸಿದ್ದರಾಮಯ್ಯನವರು ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಈಗ ಅಲ್ಲಿ ಹೋಗ್ಬೇಕಾಗಿದ್ದಂತ ಎಲ್ಲ ನಾಯಕರು ಕೂಡ ಈಗ ದೆಹಲಿಗೆ ಶಿಫ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅಲ್ಲೇ ಒಂದು ಸಭೆಯನ್ನ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡ ತಂದು ಸಿದ್ದರಾಮಯ್ಯನವರನ್ನೇ 2.5 ವರ್ಷಗಳ ಕಾಲ ಮುಂದುವರಿಸ್ತಕ್ಕಂಥ ಒಂದು ಲೆಕ್ಕಾಚಾರದಲ್ಲೂ ಕೂಡ ಈ ನಾಯಕರು ಇರ್ತಕ್ಕಂಥದ್ದು. ಹಾಗಾಗಿ ನವೆಂಬರ್ನಲ್ಲಿ CM ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ಏನಾಗುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕಿದೆ. ಮತ್ತೊಂದೆಡೆ DCM DK ಶಿವಕುಮಾರ್ ಅವರು ಕೂಡ ನವೆಂಬರ್ 11ನೇ ತಾರೀಕು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅವರ ಒತ್ತಡ ಒಂದಿಷ್ಟೇ, ಅರ್ಧದಷ್ಟು ಸಚಿವ ಸಂಪುಟದ ಪುನರ್ರಚನೆ ಆಗೋದಂತೂ ಬೇಡ, ಆದ್ರೆ ಗುಜರಾತ್ ಮಾದರಿಯಲ್ಲೇ ಪೂರ್ತಿ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ತಮ್ಮ ಒಂದು ಪವರ್ ಶೇರಿಂಗ್ ವಿಚಾರವನ್ನ ಮತ್ತೆ CM ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೂ ಕೂಡ DK ಶಿವಕುಮಾರ್ ಅವರು ಶತ ಪ್ರಯತ್ನವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ರೀತಿಯ ಒಂದು ಗೊಂದಲಗಳು ಸಾಕಷ್ಟಿದೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ಯಾವ ರೀತಿ ಒಂದು ಬಗೆಹರಿಸುತ್ತೆ ಅನ್ನೋ ಒಂದು ಕುತೂಹಲ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಬಿಹಾರ ಚುನಾವಣೆ ನಂತರ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸ ಕೈಗೊಳ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ವಾಪಸ್ ಆದ ಬಳಿಕ ಈ ಎಲ್ಲ ಒಂದು ಗೊಂದಲಗಳು ಕೂಡ ತೆರೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.